ಕಾಮನ್ ಮ್ಯಾನ್ ಪರವಾಗಿ ಒಂದು ಮಾತು ಕೇಳೋಣ. ಈಗ ಗ್ಯಾರಂಟಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನವರು. ಈ ಗ್ಯಾರಂಟಿ ಯೋಜನೆಯಲ್ಲಿ ಅದೇನೋ 2,000 ರೂಪಾಯಿ ಕೊಡ್ತೀವಿ, ಯುವನಿಧಿ ಸ್ಕೀಮು, ಇನ್ನೂ ಅದೇನೋ ಫ್ರೀ ಕರೆಂಟು, ನಾನಾ ರೀತಿ ಏನೇನೋ ಫ್ರೀ ಬೀಸು ಆಫರ್ಸ್ಗಳು ಕೊಟ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ. ನಮ್ಮದೇನು ಅದಕ್ಕೆ ತಕರಾರಿಲ್ಲ ಸರ್. ಈಗ ಈ ಮನುಷ್ಯ ಯಾರು ಓಡಾಡ್ತಾನಲ್ಲ, ಪ್ರತಿನಿತ್ಯ ಟ್ರಾವೆಲ್ ಮಾಡ್ತಾನಲ್ಲ, ಈಗ ಸಂಪೂರ್ಣವಾಗಿ ಎಲ್ಲ ಲೈನ್ಸು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮ್ಯಾಕ್ಸಿಮಮ್ ನಮಗೆ ಲೈನ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದೇ ನಾವು ಮುಂದಿಟ್ಟು ಮಾತಾಡೋದಾದರೆ, ಎಲ್ಲ ಕಡೆ ನಾನು ಇನಿಷಿಯಲಿ ಮಾತಾಡ್ಬೇಕಾದ್ರೆ ಹೇಳಿದೆ 60 ರೂಪಾಯಿ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿದ್ದಾರೆ. ಒಂದು ಸ್ಪಾಟು ಮ್ಯಾಕ್ಸಿಮಮ್ ಬೆಸ್ಟ್ ಎಲ್ಲಿಗೆ ಹೋಗಿ ರೀಚ್ ಆಗ್ಬೋದು ಅಲ್ಲಿಗೆ 60 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆದರೆ ಬೆಂಗಳೂರ್ದು 90 ರೂಪಾಯಿಗೆ ಹಾಕಿದ್ದಾರೆ ಅಂದೆ ಸರ್. ಈಗ ಅವ್ನು ಮನೆ ಬಿಟ್ಟು ಅವ್ನ ಕೆಲಸಕ್ಕೆಲ್ಲ ಆಫೀಸ್ಗೋ ಅಥವಾ ಇನ್ನೆಲ್ಲೋ ಕೆಲಸಕ್ಕೆ ಹೋಗ್ತಾನೆ ಅಂತ ಅನ್ಕೋಣ, ಎಲ್ಲ ಅವ್ನು ವರ್ಕ್ ಸ್ಪೇಸ್ಗೆ ಹೋಗ್ತಾನೆ, ಅವನು 90 ರೂಪಾಯಿ ಕಟ್ತಾನೆ ಬರೀ ಹೋಗೋಕ್ಕೆ, ಮನೆ ಬಿಟ್ಟು ಹೋಗೋಕ್ಕೆ 90 ರೂಪಾಯಿ, ವಾಪಸ್ ಅವ್ನು ಮನೆಗೆ ಬರೋದಕ್ಕೆ 90 ರೂಪಾಯಿ ಕೊಡ್ತಾನೆ. ಅದ್ರ ಮಧ್ಯೆ ಅವನು ಏನಾದ್ರು 2 ವೀಲರ್ ತೊಗೊಂಬಂದಿದ್ರೆ ಆ 2 ವೀಲರ್ನ ಪಾರ್ಕಿಂಗ್ ಮಾಡಿದ್ರೆ ಆ ಪಾರ್ಕಿಂಗ್ ಚಾರ್ಜಸ್ ಬೇರೆ ಕಟ್ಟಬೇಕು. ಸೊ ದಿವಸಕ್ಕೆ ಎಷ್ಟಾಯಿತು ಆ ಕಮ್ಯೂಟ್ರ್ ಮೇಲೆ? 250 ರೂಪಾಯಿ ಬರ್ಡನ್ ಆಗ್ತಾ ಇದೆ ಒಂದು ದಿವಸಕ್ಕೆ ಸರ್. ತಿಂಗಳೆಲ್ಲ ಅವ್ರು ಕೆಲಸ ಮಾಡಲ್ಲ ಅಂತ ಅನ್ಕೋಣ ಸರ್. ಒಂದು 25 ದಿನ ವರ್ಕಿಂಗ್ ಡೇಸ್ ಇರ್ಬೋದಾ ಸರ್? ಒಂದು 4-5 ದಿನ ರಜೆ ಇರ್ಬೋದಾ ಸರ್? 6 ದಿನ ರಜೆ ಇರ್ಬೋದು ಸರ್ ಮ್ಯಾಕ್ಸಿಮಮ್. ಸರ್ 25 ಇಂಟು 250 ರೂಪಾಯಿ ಎಷ್ಟಾಯಿತು ಸರ್ ಪರ್ ಡೇ? 4,000ನೋ 5,000ನೋ 6,000ನೋ ಆಯ್ತಲ್ಲ ಸರ್. ಸರ್ ಅವ್ನು ಎಷ್ಟು ದುಡಿತಾ ಇರ್ತಾನೆ ಸರ್? ಅವ್ನ ಸಂಬಳ ಎಷ್ಟು ತೊಗೊಳ್ತಾ ಇರ್ತಾನೆ? ಅವ್ನ ಜೀವನ ಯಾವ ರೀತಿ ಸಾಗಿಸ್ತಾ ಇರ್ತಾನೆ? ಒಂದು ಕಡೆ ನೀವು ಹೇಳ್ತೀರಿ ಮಾತೆತ್ತಿದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನಮಗೂ ಗೊತ್ತು ನಿಮಗೂ ಗೊತ್ತು ಸರ್. ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಅವರ್ಗಟ್ಟಲೆ ಗಾಡಿನಲ್ಲಿ ಕೂತ್ಕೋಬೇಕು. ಅದಕ್ಕೆ ಅಲ್ವಾ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿರೋದು? ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನೀವು ಎಂಕರೇಜ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು 250 ರೂಪಾಯಿ ಒಬ್ಬ ಸಾಮಾನ್ಯ ಮನುಷ್ಯನ ಜೇಬ್ಗೆ ಕತ್ತಿ ಹಾಕ್ಕೊಂಡು ದುಡ್ಡನ್ನು ವಸೂಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅವನು ಎಲ್ಲಿಂದ ಓಡಾಡ್ತಾನೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್? ಅವ್ನು ಯಾಕೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಬೇಕು? ಮೆಟ್ರೋ ಯಾರಿಗೋಸ್ಕರ ಮಾಡಿದ್ದೀರಾ ಸರ್? ಕಾಮನ್ ಮ್ಯಾನ್ಗೋಸ್ಕರ ಮಾಡಿದ್ದೀರಾ ಮೆಟ್ರೋ? ಯಾರು ಓಡಾಡ್ಲಿಕ್ಕಾಗ್ತದೆ? 5,000 6,000 ಖರ್ಚು ಮಾಡಿಕೊಂಡು ಪ್ರತಿ ತಿಂಗಳು ಅವ್ನಿಗೆ ಬರ್ತಕ್ಕಂಥ 18,000ನೋ 20,000ನೋ 25,000 ಸಂಬಳದಲ್ಲಿ 25% ನೀವು ಇಲ್ಲೇ ತೊಗೊಂಡ್ಬಿಟ್ರೆ ಪ್ರತಿನಿತ್ಯ ಟ್ರಾವೆಲ್ ಮಾಡೋವಂಥದ್ದಕ್ಕೆ ಮೆಟ್ರೋನಲ್ಲಿ, ಮತ್ತು ಅವ್ನು ಮತ್ತೇನು ಮಾಡ್ತಾನೆ? ಬಿಡಪ್ಪ 250 ರೂಪಾಯಿ ನನ್ನ ದಿವಸಕ್ಕೆ ನಾನು ಅಲ್ಲಿ ಮೆಟ್ರೋ ಕೊಡೋದು ಬದಲು ಆರಾಮಾಗಿ ನನ್ನ ಕಾರಲ್ಲೋ ನನ್ನ ಬೈಕಲ್ಲೋ ಓಡಾಡೋಣ ಅಂತ ಮತ್ತೆ ಅವನು ಬರ್ತಾನೆ. ಅದರಿಂದ ಟ್ರಾಫಿಕ್ ಕಂಜೆಷನ್ ಏನಾಗ್ತದೆ? ಹಂಗಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಅರ್ಥ ಏನು? ಅಲ್ಲಿ ನೋಡಿದ್ರೆ 2,000 ರೂಪಾಯಿ ಗ್ಯಾರಂಟಿ ಸ್ಕೀಮು ಅಂತೀರಿ, ಇಲ್ಲಿ ನೋಡಿದ್ರೆ ಪಾಪ ಈ ಬಡವನ ಮೇಲೆ, ಈ ಅಮಾಯಕನ ಮೇಲೆ, ಈ ಮಧ್ಯವರ್ಗದ ಏನು ಪಾಪ ನಮ್ಮ ಜನತೆ ಇದ್ದಾರೆ ಪ್ರತಿನಿತ್ಯ ಓಡಾಡ್ತಕ್ಕಂಥವ್ರು ಕೆಲಸಕ್ಕೆ, ಅವ್ರ ಮೇಲೆ 5,000 ರೂಪಾಯಿ 6,000 ರೂಪಾಯಿ ಹೊರೆ ಹಾಕ್ತಾ ಇದ್ದೀರಿ. ಅಂದರೆ ಇದು ಸಿಸ್ಟಮ್ ಹೇಗಿದೆ ಅಂದರೆ ನಿಮ್ಮ ದುಡ್ಡನ್ನು ತಗೊಂಡು ವಾಪಸ್ಸು ನಿಮಗೆ ಕೊಡೋವಂಥ ಸಿಸ್ಟಮ್ಮು. ವರದಿ ಪ್ರಕಾರ ಬಹುಶಃ ಆರ್ಥಿಕವಾಗಿ ದಿವಾಳಿ ಎದ್ದೋಗಿದೆ ಸರ್ಕಾರ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಇದರಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ದೇ ದೆಮ್ಸೆಲ್ವ್ಸ್ ಹ್ಯಾವ್ ಅಗ್ರೀಡ್ ಆ್ಯಂಡ್ ಕಮ್ ಅಪ್ ಟು ಎ ಕನ್ಕ್ಲೂಷನ್ ದಟ್ ಈ ಒಂದು ಬರ್ಡನ್ನ ನಾವು ಬೇರ್ ಮಾಡಲಿಕ್ಕಾಗೋದಿಲ್ಲ. ಈ ಬರ್ಡನ್ನ ಬೇರ್ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಅಂದರೆ ಜನಸಾಮಾನ್ಯರ ಮೇಲೆ ಈ ಹೊರೆಯನ್ನು ಹಾಕಿ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಿ ಆಮೇಲೆ ಪ್ರತಿ ವರ್ಷ ಎವ್ರಿ ಇಯರ್ 5% ಹೈಕನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ತಗೊಬಿಟ್ಟಿದ್ದಾರೆ. ಸೊ ಅದು ಫೆಬ್ರವರಿ 9 ಅಂದರೆ ಸೋಮವಾರ, ನಾಳೆ ಅಲ್ಲ ನಾಡಿದ್ರಿಂದ ಜಾರಿಗೊಳಿಸೋದಕ್ಕೆ ಸರ್ಕಾರ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆನೂ ಕೂಡ ಇಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಿತಸ್ಥರು ಯಾರು?